ಬಿಸ್ನೆಸ್ ಅಂದ್ರೆ ಒಂದು ಐಡಿಯಾ. ನಮ್ಮ ತಲೆಯಲ್ಲಿ ಸಾವಿರಾರು ಐಡಿಯಾಗಳು ಇರುತ್ತೆ, ಆದ್ರೆ ಎಲ್ಲ ಕೂಡ ಸಕ್ಸಸ್ಫುಲ್ ಬಿಸ್ನೆಸ್ ಐಡಿಯಾ ಆಗೋಕೆ ಆಗಲ್ಲ. ಸಾವಿರ ಐಡಿಯಾಗಳಲ್ಲಿ ಯಾವ್ದಾದ್ರು ಒಂದು ಐಡಿಯಾ ಕ್ಲಿಕ್ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂಡ್ ಜಗತ್ತು ಕೂಡ ನಮ್ ಕಡೆ ತಿರುಗಿ ನೋಡೋ ತರ ಮಾಡುತ್ತೆ. ಅದೇ ಸಕ್ಸಸ್ಫುಲ್ ಬಿಸ್ನೆಸ್ ಐಡಿಯಾ. ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗದೆ ಇದ್ರೆ, ಜನರಿಗೆ ಏನ್ ಬೇಕೋ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ದೆ ಇದ್ರೆ, ಎಕ್ಸ್ಪ್ಯಾನ್ಷನ್ ಕಡೆಗೆ ಗಮನ ಕೊಡದೇ ಇದ್ರೆ, ನಿಂತ ನೀರಂತೆ ಒಂದೇ ಬಿಸ್ನೆಸ್ಗೆ ಸ್ಟಿಕ್ ಆನ್ ಏನಾದ್ರು ನಾವು ಆದ್ರೆ, ಹೊಸದಾಗಿ ಜನರಿಗೆ ಏನೇನ್ ಬೇಕೋ ಕೊಡದೇ ಇದ್ರೆ ಬೇಗ ಸಕ್ಸಸ್ ಆಗುತ್ತಲ್ಲ ನಮ್ಮ ಬಿಸ್ನೆಸ್. ಅದೇ ಕೂಡ ಬೇಗ ಮಾರ್ಕೆಟ್ ಇಂದ ನಮ್ಮ ಬಿಸ್ನೆಸ್ ನ ಆಚೆ ಹಾಕುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೋಕಿಯಾ ಮೊಬೈಲ್ ಫೋನ್. ಒಂದು ಕಾಲದಲ್ಲಿ ಮೊಬೈಲ್ ಜಗತ್ತಿನ ಕಿಂಗ್ ಆಗಿತ್ತು. ಇಡೀ ಮಾರ್ಕೆಟ್ ನೇ ರೂಲ್ ಮಾಡಿದ ಸೆಲ್ ಫೋನ್ ಇವತ್ತು ಯಾರಿಗೂ ಬೇಡ, ಯಾಕಂದ್ರೆ ಜನರಿಗೆ ಏನ್ ಬೇಕಾಗಿದೆ ಅದು ಅದರಲ್ಲಿ ಇಲ್ಲ. ಇವತ್ತು ಅದೇ ತರ ಸುಮಾರು ವರ್ಷಗಳಿಂದ ಯಾವುದೇ ಟೆಕ್ನಾಲಜಿ ಇಲ್ಲದೆ ಬರೀ ಮ್ಯಾನ್ ಪವರ್ ನ ಬಳಸಿ ವರ್ಲ್ಡ್ ಫೇಮಸ್ ಆಗಿದ್ದ ಅಂಡ್ ದೊಡ್ಡ ಕಮ್ಯುನಿಟಿ ಆಗಿ ಅದರ ಡಾಕ್ಯುಮೆಂಟರಿಗಳನ್ನ ಮಾಡಿಸಿಕೊಂಡ, ಹ್ಯೂಮನ್ ಮ್ಯಾಪ್ ಅಂತ ಕರೆಸಿಕೊಳ್ತಿದ್ದ ಮಹಾರಾಷ್ಟ್ರದ ಫೇಮಸ್ ಡಬ್ಬಾವಾಲಾ ನಿಧಾನವಾಗಿ ತನ್ನ ಬಿಸ್ನೆಸ್ ಇಂದ, ಜನರ ಮನಸ್ಸಿಂದ ಹಿಂದಕ್ಕೆ ಸರಿತಿದೆ. ಇಷ್ಟು ವರ್ಷದಿಂದ ಇಷ್ಟು ದೊಡ್ಡದಾಗಿ ಬೆಳೆದ ಕಮ್ಯುನಿಟಿ ಬಿಸ್ನೆಸ್ ಈಗ ತನ್ನ ಚಾರ್ಮ್ ಕಳ್ಕೊತಾ ಇದೆ. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಈ ಡಬ್ಬಾವಾಲಾಗಳಿಗೆ ಒಂದು ಇತಿಹಾಸನೇ ಇದೆ. ಅದು ಶುರುವಾಗಿದ್ದು 1890ರಲ್ಲಿ. ಅದು ಸ್ವತಂತ್ರ ಬರೋಕ್ಕೂ ಮುಂಚೆ. ಭಾರತದಲ್ಲಿ ಬ್ರಿಟಿಷ್ ರೂಲ್ ಮಾಡ್ತಾ ಇದ್ದಾಗ ಬ್ರಿಟಿಷ್ ಆಫೀಸರ್ಸ್ಗೆ ಅವರ ಮನೆಯಲ್ಲಿ ರೆಡಿಯಾದ ಅಡುಗೆಯನ್ನ ಸರಿಯಾದ ಊಟದ ಟೈಮ್ಗೆ ತಂದು ತಲುಪಿಸಿ ಒಂದು ಸಣ್ಣ ಕೆಲಸವಾಗಿ ಶುರುವಾಗಿದ್ದ ಡಬ್ಬಾವಾಲಾ ಅಂದ್ರೆ ಊಟ ಬಾಕ್ಸ್ ತಂದು ಕೊಡೋರು ಅಂತ. ಆ ಊಟದ ಬಾಕ್ಸ್ ನ ತಂದು ಕೊಟ್ರೆ ಅವರಿಗೆ ಒಂದಿಷ್ಟು ಕೂಲಿ ಸಿಗ್ತಾ ಇತ್ತು. ಆದ್ರಿಂದ ಅವ್ರ ಮನೆ ನಡೀತಾ ಇತ್ತು. ಊಟ ತಂದು ಕೊಡೋದು ಯಾವ ದೊಡ್ಡ ಬಿಸ್ನೆಸ್ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ, ನೀವು ಈ ಡಬ್ಬಾವಾಲಾಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಯಾಕೆ ಗೊತ್ತಾ? ಈ ಡಬ್ಬಾವಾಲಾ ಬಿಸ್ನೆಸ್ ತಿಂಗಳಿಗೆ ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ಯಾವ ಬಿಸ್ನೆಸ್ಗೂ ಕಮ್ಮಿ ಇಲ್ಲದಂತೆ ಡಬ್ಬಾವಾಲಾಗಳ ಕಮ್ಯುನಿಟಿ ದೊಡ್ಡದಾಗಿ ಬೆಳೆದು ನಿಂತಿದೆ. ಮುಂಬೈ ಅಂತ ಕನಸಿನ ಸಿಟಿಯಲ್ಲಿ ಬಿಸಿ ರೋಡ್ಗಳಲ್ಲಿ ಈ ಡಬ್ಬಾವಾಲಾಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಊಟದ ಡಬ್ಬಗಳು ಮಿಸ್ ಇಲ್ಲದೆ ಅವರ ಯಜಮಾನರಿಗೆ ತಲುಪಿಸ್ತಾ ಇದ್ರು. ಬರೀ ಭಾರತ ಮಾತ್ರ ಅಲ್ಲ, ಜಗತ್ತಿಗೂ ಗೊತ್ತು ಡಬ್ಬಾವಾಲಾಗಳ ಹೆಸರು. ಮುಂಬೈ ಅನ್ನೋ ಮಹಾನಗರದಲ್ಲಿ ಗಾಳಿಡೋಕ್ಕೂ ಕಷ್ಟ ಇರುವಂತಹ ಬಿಸಿ ರೋಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಜನರ ಮಧ್ಯ ತಲೆ ಮೇಲೆ 10, 20, 30 ಡಬ್ಬಗಳನ್ನು ಒಬ್ಬನೇ ಡಬ್ಬಾವಾಲಾ ಎತ್ಕೊಂಡು ಜನರ ಮಧ್ಯ ದಾರಿ ಮಾಡಿಕೊಂಡು ಸರಿಯಾದ ಟೈಮಿಗೆ ನಿಮ್ಮ ಮುಂದೆ ಬಾಕ್ಸ್ ತಂದು ಇಡ್ತಾರೆ. ಬಟ್ ಶಾಕಿಂಗ್ ನ್ಯೂಸ್ ಏನು ಅಂದ್ರೆ, ಇಷ್ಟು ದೊಡ್ಡ ನೆಟ್ವರ್ಕ್ ಬಿಲ್ಡ್ ಮಾಡಿರುವಂತ ಡಬ್ಬಾವಾಲಾಗಳ ಕಮ್ಯುನಿಟಿ ಈ ನಡುವೆ ಕಮ್ಮಿ ಆಗ್ತಾ ಇದೆ. ಮುಂಬೈಯಲ್ಲಿ ಡಬ್ಬಾವಾಲಾಗಳ ಬಳಕೆ ಕಡಿಮೆ ಆಗ್ತಾ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ವರ್ಷದಿಂದ ಬಂದ ಈ ಕಮ್ಯುನಿಟಿ ಇವತ್ತು ಜನಕ್ಕೆ ಯಾಕೆ ಬೇಡವಾಯ್ತು? ಮುಂಬೈ ಜನ ಏನಾದ್ರು ಊಟ ತಿನ್ನೋದೇ ಬಿಟ್ಬಿಟ್ರ ಅಂತ ನಾನು ಯೋಚನೆ ಮಾಡಿದ್ರೆ ನೀವು ನನಗೆ ಬೈತೀರಾ, ಏನ್ರಿ ಕಿಶೋರ್ ನಿಮ್ ತಲೆ, ಮನುಷ್ಯ ಊಟ ತಿನ್ನೋದೇ ಬಿಡ್ತಾನ ಅಂತ. ಆದ್ರೆ ಅವರ ಅವಶ್ಯಕತೆಗಳು ಬದಲಾದಾಗ ಅದಕ್ಕೆ ತಕ್ಕಂತೆ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಹತ್ರ ಸರ್ವಿಸ್ ತಗೊಳ್ಳೋದನ್ನೇ ಬಿಟ್ಬಿಡ್ತಾರೆ. ಇವತ್ತೇನ್ರಿ ಜಗತ್ತಿನ ತುಂಬಾ ಒಂದಕ್ಕಿಂತ ಒಂದು ಅದ್ಭುತ ಕಂಪನಿಗಳು ತಲೆ ಎತ್ತುತ್ತಾ ಇದೆ. ಇದು ಕಾಂಪಿಟೇಟಿವ್ ವರ್ಲ್ಡ್. ನಮ್ಮ ತಾತ ಮಾಡಿದ್ರು, ಅವ್ರು ಸೈಕಲ್ ತುಳಿತಾ ಇದ್ರು ಅಂತ ನಾವು ಏನಾದ್ರು ಸೈಕಲ್ ತುಳಿತಾ ಇದ್ರೆ ಪಕ್ಕದಲ್ಲಿ ಯಾರಾದ್ರೂ ಸೂಪರ್ ಬೈಕಲ್ ಬಂದ್ಬಿಟ್ಟು ನಮ್ಮ ಬಿಸ್ನೆಸ್ ನ ಕಿತ್ಕೊಂಡು ಹೋಗ್ತಾನೆ, ಹುಷಾರಾಗಿರಿ. ಇದೇ ಸಮಸ್ಯೆ ಇವತ್ತು ಡಬ್ಬಾವಾಲಾಗಳು ಫೇಸ್ ಮಾಡ್ತಾ ಇದ್ದಾರೆ. ಡಬ್ಬಾವಾಲಾಗಳು ಎಲ್ಲಿ ಸೋತ್ರು ಗೊತ್ತಾ? 100 ವರ್ಷದಿಂದ ಅದೇ ಡಬ್ಬಾ ತಲುಪಿಸೋ ಕೆಲಸ ಮಾಡಿದ್ರೆ ಹೊರತು ಈಗಿನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿಲ್ಲ. ಈಗಿನ ಸ್ಪೀಡ್ ಜಗತ್ತಲ್ಲಿ ಎಲ್ಲ ಕೂಡ ಸ್ಪೀಡ್ ಆಗಿರ್ಬೇಕು. ನಮ್ಮ ಕೈಯಲ್ಲೇ ಮೊಬೈಲ್ ಇದೆ, 5G ಇಂಟರ್ನೆಟ್ ಇದೆ. ನಿಮ್ಗೆ ಏನ್ ತಿನ್ಬೇಕು ಅನ್ಸುತ್ತಲ್ಲ ಅದನ್ನ ಒಂದೇ ಒಂದು ಕ್ಲಿಕ್ ಅಲ್ಲಿ ಆರ್ಡರ್ ಮಾಡಿ ನೀವು ಕೈ ತೊಳೆದು ಕೂತ್ಕೊಳ್ಳೋ ಅಷ್ಟರಲ್ಲಿ ಆ ಅಡುಗೆ ನಿಮ್ಮ ಮನೆಗೆ ಬಂದು ತಲುಪಿರುತ್ತೆ. ಒಂದೇ ಒಂದು ಬಿರಿಯಾನಿ ತಿನ್ಬೇಕು ಅಂದ್ರೆ ನಿಮ್ ಕೈಲಿ ಇರುವಂತ ಮೊಬೈಲ್ ಅಲ್ಲಿ 100 ಆಫರ್ಗಳು ತೋರಿಸುತ್ತೆ. ಅದಕ್ಕೆ ಕಾಂಬೋ ಆಫರ್ ಇದೆ, ಡಿಸ್ಕೌಂಟ್ ಇದೆ, ಕ್ಯಾಶ್ ಬ್ಯಾಕ್ ಇದೆ, ಇನ್ನು 100 ಆಫರ್ಗಳನ್ನು ಕೊಟ್ಟು ನಿಮಗೆ ಹಸಿವಿಲ್ಲ ಅಂದ್ರೂ ಅದನ್ನ ಆರ್ಡರ್ ಮಾಡಿ ತಿನ್ಬೇಕು ಅನ್ಸುತ್ತೆ. ಇಷ್ಟು ಟೆಕ್ನಾಲಜಿ ಅಪ್ಡೇಟ್ ಆಗಿರುವಂತ ಜಗತ್ತಲ್ಲಿ ಇನ್ನು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು, ಬ್ಯಾಗ್ ಇಟ್ಕೊಂಡು ಅದನ್ನ ತಂದ್ಕೊಡ್ತೀವಿ ಅಂದ್ರೆ ಯಾರು ಕೇಳ್ತಾರೆ ಹೇಳಿ? ನಿಮ್ಗೆಲ್ಲ ಡಬ್ಬಾವಾಲಾಗಳು ಹೆಂಗ್ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾ? ಇಷ್ಟೆಲ್ಲ ಡಬ್ಬಾವಾಲಾಗಳ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಪ್ರತಿ
ಪ್ರತಿಯೊಂದು ಬಿಸ್ನೆಸ್ಗೆ ರೈಸ್ ಓವರ್ ಪೀರಿಯಡ್ ಮತ್ತೆ ಡ್ರಾಪಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದ್ರೆ ನಿಮ್ಮ ಬಿಸ್ನೆಸ್ ಐಡಿಯಾ ಸಕ್ಸಸ್ ಆಗಿ ಆಗುವಂತ ಪೀರಿಯಡ್ ಅಂಡ್ ಕಾನ್ಸ್ಟೆಂಟ್ ಮಾರ್ಕೆಟ್ ಅಪ್ಡೇಟ್ ಇಂದ ನಿಮ್ಮ ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಉಳಿಯೋದು ಅಂಡ್ ನಿಮ್ಮ ಕಾಂಪಿಟೇಟರ್ ನಿಮ್ಗಿಂತ ಒಳ್ಳೆ ಬಿಸ್ನೆಸ್ ಸ್ಟ್ರಾಟಜಿ ಬಳಸಿದಾಗ ನಿಮ್ಮ ಬಿಸ್ನೆಸ್ ಡ್ರಾಪ್ ಆಗೋದು. ಸೊ ನಿಮ್ಗೆ ಡಬ್ಬಾವಾಲಗಳ ರೈಸ್ ಓವರ್ ಪೀರಿಯಡ್ ಅರ್ಥ ಆದ್ರೆ ಅವರ ಡ್ರಾಪ್ ಅಥವಾ ಡೌನ್ ಫಾಲ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇವೆರಡು ಕೂಡ ಬಿಸ್ನೆಸ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡು ಕೆಲವೊಂದ್ಸತಿ ನಾವು ಸೇರ್ಬೇಕಾಗಿರುವಂತ ದಾರಿ ಬಿಟ್ಟು ಬೇರೆ ಯಾವ್ದೋ ತಪ್ಪು ದಾರಿಗೆ ಸೇರಿರ್ತೀವಿ. ಆದ್ರೆ ಡಬ್ಬಾವಾಲಗಳನ್ನ ನಡೆದಾಡುವಂತ ಗೂಗಲ್ ಮ್ಯಾಪ್ ಅಂತ ಯಾಕಂತ ಕರೀತಾರೆ ಅಂದ್ರೆ ಒಂದೇ ಒಂದು ದಿನ ಕೂಡ ಅವರು ದಾರಿ ತಪ್ಪಿಲ್ಲ, ತಪ್ಪಾಗಿ ಒಬ್ಬರ ಬಾಕ್ಸ್ ನ ಇನ್ನೊಬ್ಬರಿಗೆ ಕೊಟ್ಟಿಲ್ಲ. ಯಾವ ಮನೆಯಿಂದ ಬಾಕ್ಸ್ ಇಸ್ಕೊಂಡು ಯಾವ ಆಫೀಸ್ಗೆ ಕೊಡಬೇಕು ಅಲ್ಲಿಗೆ ಕರೆಕ್ಟ್ ಆಗಿ ಕೊಡ್ತಾರೆ. ಇಷ್ಟು ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇದ್ರು ಡಬ್ಬಾವಾಲಗಳು. ಡಬ್ಬಾವಾಲಗಳು ಯಾವುದೇ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರಲಿಲ್ಲ. ಕೇವಲ ನಂಬರು, ಕಲರು, ಅಕ್ಷರಗಳನ್ನ ಕೋಡ್ ವರ್ಡ್ ಆಗಿ ಯೂಸ್ ಮಾಡಿಕೊಂಡು ಸರಿಯಾದ ಕಡೆಗೆ ಡಬ್ಬಾನ ತಲುಪಿಸ್ತಾ ಇದ್ರು. ಅವಾಗ ಟೆಕ್ನಾಲಜಿನೇ ಇಲ್ಲದೆ ಟೆಕ್ನಿಕ್ ಗಳು ಹೆಂಗ್ ವರ್ಕ್ ಆಗ್ತಾ ಇತ್ತು ನೋಡಿ. ಈ ಚಿತ್ರದಲ್ಲಿ ಇರೋದು ಒಂದು ಟಿಫನ್ ಬಾಕ್ಸ್ ಅಂತ ತಿಳ್ಕೊಳ್ಳಿ. ಅದರ ಮೇಲೆ ಕೆಲವು ನಂಬರು, ವರ್ಡ್ಸ್, ಕೋಡ್ ವರ್ಡ್ ಆಗಿರುತ್ತೆ. ಪ್ರತಿ ಬಾಕ್ಸ್ ಕೂಡ ಒಂದು ಯೂನಿಕ್ ಆಗಿರುವಂತ ಕೋಡ್ ಇರುತ್ತೆ. ಬಾಕ್ಸಿನ ಮುಚ್ಚಳದ ಮೇಲೆ ದೊಡ್ಡದಾಗಿ ಬರೆದಿರುವ ನಂಬರು ಯಾರ ಮನೆ ಡಬ್ಬ ಅನ್ನೋದು ಗೊತ್ತಾಗುತ್ತೆ. ಮುಚ್ಚಳದ ಸೈಡ್ ಅಲ್ಲಿ ಇರುವಂತ ನಂಬರು ಮತ್ತೆ ಲೆಟರ್ಸ್ ಯಾವ ಆಫೀಸ್ಗೆ ಯಾವ ಫ್ಲೋರ್ಗೆ ತಲುಪಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಮುಚ್ಚಳದ ಇನ್ನೊಂದು ಸೈಡ್ ಅಲ್ಲಿ ಇರುವಂತ ಶೇಪ್ ಅಂಡ್ ಕಲರ್ ಯಾವ ರೈಲ್ವೆ ಸ್ಟೇಷನ್ ಇಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈ ಮೂರನ್ನ ಬೇಸ್ ಆಗಿ ಇಟ್ಕೊಂಡು ವರ್ಕ್ ಆಗುತ್ತೆ ಡಬ್ಬಾವಾಲಗಳ ನೆಟ್ವರ್ಕ್. ಡಬ್ಬಾವಾಲಗಳು ಎಷ್ಟು ಅಕ್ಯುರೇಟ್ ಆಗಿದ್ದಾರೆ ಅಂದ್ರೆ 99.999% ಅಂದ್ರೆ 6 ಮಿಲಿಯನ್ ಡಬ್ಬಗಳಲ್ಲಿ ಯಾವುದಾದರೂ ಒಮ್ಮೆ ಅಪರೂಪಕ್ಕೆ ಒಂದು ಡಬ್ಬ ಮಿಸ್ ಆಗಿ ಬೇರೆಯವರಿಗೆ ಹೋಗಬಹುದು. ಟೆಕ್ನಾಲಜಿನ ಯೂಸ್ ಮಾಡದೆ ಬರೀ ಕೋಡ್ ವರ್ಡ್ ಮೂಲಕ ಕೆಲಸ ಮಾಡಿ ಇಡೀ ಜಗತ್ತಿಗೆ ದೊಡ್ಡ ನೆಟ್ವರ್ಕ್ ಇದೆ ಅಂದ್ರೆ ಅದು ನಮ್ಮ ಡಬ್ಬಾವಾಲಗಳಿಗೆ ಮಾತ್ರ. ಅದಕ್ಕೆ ಬೇರೆ ಬೇರೆ ದೇಶದವರು ಬಂದು ಡಬ್ಬಾವಾಲಗಳ ಮೇಲೆ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಬೆಳಗ್ಗೆ ಯಾರ ಮನೆಯಿಂದ ಟಿಫನ್ ಬಾಕ್ಸ್ ನ ಕಲೆಕ್ಟ್ ಮಾಡ್ಕೋಬೇಕು ಅವರ ಮನೆಗೆ ಹೋಗುತ್ತಾರೆ, ಅಲ್ಲಿಂದ ಬಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅದೇ ತರ ಇಲ್ಲೊಂದು ಚಿತ್ರ ಇದೆ ನೋಡಿ. ಇದು ಹೆಂಗೆ ಡಬ್ಬಾವಾಲಗಳು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತಾ ಇದ್ರು ಅಂತ. ಪ್ರತಿ ನಿಮಿಷದ ಲೆಕ್ಕ ಈ ಡಬ್ಬಾವಾಲಗಳದ್ದು ಆಗಿರುತ್ತೆ. ಸೊ ಇಷ್ಟು ವರ್ಷದಿಂದ ಇಷ್ಟು ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಬಂದಿರುವಂತ ಡಬ್ಬಾವಾಲಗಳ ಕೆಲಸ ಹೀಗೆ ಮುಂಬೈ ಜನರಿಗೆ ಯಾಕೆ ಬೇಡ ಆಗಿದೆ? ಪ್ರತಿದಿನ ಮಿಸ್ ಮಾಡದೆ ಮನೆಯಿಂದ ಆಫೀಸ್ಗೆ ಸರಿಯಾಗಿ ಊಟ ತರ್ತಿದ್ದ ಡಬ್ಬಾವಾಲಗಳ ಚಾರ್ಮ್ ಯಾಕೆ ಕಮ್ಮಿ ಆಗಿದೆ? ಯಾಕಂದ್ರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಯಾವುದೇ ಬಿಸ್ನೆಸ್ ಆದ್ರೂ ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ ಕೇಳುತ್ತೆ. ಜನರಿಗೆ ಏನ್ ಬೇಕೋ ಅದನ್ನ ಕೊಡಬೇಕು. ಎಕ್ಸ್ಪ್ಯಾನ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಡಬ್ಬಾವಾಲಗಳು ಸೋತಿದ್ದಾರೆ. ಹ್ಯೂಮನ್ ಗೂಗಲ್ ಮ್ಯಾಪ್ಗಳು ನಿಧಾನವಾಗಿ ಅವರ ಕೆಲಸನ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ 2019 ಅಲ್ಲಿ ಕೋವಿಡ್ ಸಮಯದಲ್ಲಿ ಇಡೀ ಜಗತ್ತೇ ಮನೇಲಿತ್ತು. ಎಲ್ಲಾ ಆಫೀಸ್ಗಳು ಬಂದ್ ಆಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇತ್ತು. ಈ ಟೈಮ್ ಅಲ್ಲಿ ಡಬ್ಬಾವಾಲಗಳ ಸರ್ವಿಸ್ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು. ಕೋವಿಡ್ ಮುಗಿದ ಮೇಲೆ ಕೂಡ ಸುಮಾರು ಆಫೀಸ್ಗಳು ವರ್ಕ್ ಫ್ರಮ್ ಹೋಮ್ ನ ಕಂಟಿನ್ಯೂ ಮಾಡೋದ್ರಿಂದ ಡಬ್ಬಾವಾಲಗಳಿಗೆ ಇದ್ದ ಕೆಲವು ಪರ್ಮನೆಂಟ್ ಕಸ್ಟಮರ್ಗಳು ಅವ್ರ ಸರ್ವಿಸ್ ತಗೊಳ್ಳೋದನ್ನ ನಿಲ್ಲಿಸಿದ್ರು. ಮೇಜರ್ ಪ್ರಾಬ್ಲಮ್ ಡಬ್ಬಾವಾಲಗಳ ಅಸೋಸಿಯೇಷನ್ ಬರೀ ಬಾಕ್ಸ್ ಪಿಕ್ ಅಂಡ್ ಡ್ರಾಪ್ ಮಾತ್ರ ಮಾಡ್ತಾ ಇತ್ತು. ಅವ್ರ ಬಿಸ್ನೆಸ್ ನ ಡೈವರ್ಸಿಫೈ ಮಾಡಲೇ ಇಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ನ ಅಥವಾ ಇನ್ನೊಂದು ಸರ್ವಿಸ್ ನ ಮಾರ್ಕೆಟ್ಗೆ ತರಬೇಕು. ಒಂದನ್ನೇ ನಂಬ್ಕೊಂಡು ಬಿಸ್ನೆಸ್ ಮಾಡೋಕೆ ಆಗಲ್ಲ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ರಿಲಯನ್ಸ್. ಅದು ಬೇರೆ ಬೇರೆ ಬಿಸ್ನೆಸ್ ಗಳ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತು, ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಇನ್ನು ಸುಲಭವಾಗಿ ಹೇಳೋದಾದ್ರೆ ಮ್ಯಾಗಿ ಲೀಗಲ್ ಇಶ್ಯೂಸ್ ಇಂದ ಬ್ಯಾನ್ ಮಾಡಬೇಕು ಅಂದಾಗ ನೆಸ್ಲೆ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಮ್ಯಾಗಿ ಬಿಟ್ಟು ನೆಸ್ಲೆ ಅವರ ತುಂಬಾ ಪ್ರಾಡಕ್ಟ್ ಗಳು ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇತ್ತು. ಬಿಸ್ನೆಸ್ ಮಾಡಬೇಕು ಅನ್ಕೊಳ್ಳೋರು ಪ್ರತಿಯೊಬ್ಬರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದೇ ಒಂದು ಪ್ರಾಡಕ್ಟ್ ಗೆ ಸ್ಟಿಕ್ ಆಗಿ ಕೂತ್ಕೋಬಾರ್ದು. ಬಿಸ್ನೆಸ್ ಅಲ್ಲಿ ನಮ್ಗೆ ಎಷ್ಟು ಸಕ್ಸಸ್ ಸ್ಟೋರಿ ಸಿಗುತ್ತೋ ಅಷ್ಟೇ ಫೇಲ್ಯೂರ್ ಸ್ಟೋರಿಗಳು ಕೂಡ ಸಿಗುತ್ತೆ. ನಿಮ್ಗೆ ರಾಯಲ್ ಎನ್ಫೀಲ್ಡ್ ಗೊತ್ತಲ್ಲ, ತುಂಬಾ ಜನರ ಫೇವರೇಟ್ ಬೈಕ್. ವರ್ಲ್ಡ್ ವಾರ್ ಗಳಂತ ಹಿಸ್ಟಾರಿಕಲ್ ಮೂವ್ಮೆಂಟ್ ಗಳನ್ನ ಕಂಡಿರುವಂತ ಕಂಪನಿ ರಾಯಲ್ ಎನ್ಫೀಲ್ಡ್. ಈ ಬೈಕ್ ಗಳಿಗೆ ಸಪರೇಟ್ ಆಗಿ ಫ್ಯಾನ್ ಬೇಸ್ ಇದೆ. ಆದ್ರೆ ಅರ್ಲಿ 2000 ನಲ್ಲಿ ಇದ್ದಕ್ಕಿದ್ದಂತೆ ಈ ಬೈಕ್ ಸೇಲ್ಸ್ ಡ್ರಾಪ್ ಆಗೋಕೆ ಶುರುವಾಯಿತು. 2010ಕ್ಕೆ ಬರೋಷ್ಟರಲ್ಲಿ ಈ ಬೈಕ್ ನ ಕತೆ ಮುಗೀತು ಅಂಡ್ ಈ ಬೈಕ್ ಬಗ್ಗೆ ಯಾರು ಕೇಳೋರೇ ಇರಲಿಲ್ಲ. ಮಾರ್ಕೆಟ್ ಅಲ್ಲಿ ನಂಬರ್ 1 ಆಗಿ ಮೆರೆದು ಆಮೇಲೆ ಯಾರು ಕೇಳೋರೇ ಇಲ್ಲ ಅಂದಾಗ ಆ ಸೋಲು ಬೇರೆಲ್ಲ ಸೋಲಿಗಿಂತ ಜಾಸ್ತಿ ಕಾಡುತ್ತೆ. ಅವಾಗ್ಲೇ ಅದಕ್ಕೆ ಹೊಸ ಜೀವ ಕೊಟ್ಟಿದ್ದು ಸಿದ್ಧಾರ್ಥ್ ಲಾಲ್, HR ಗ್ರೂಪ್ CEO. ಪಾತಾಳಕ್ಕೆ ಬೀಳ್ತಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಸೇಲ್ಸ್ ನ ಅನಲೈಸ್ ಮಾಡಿ ಬರೀ 350cc ಮತ್ತೆ 500cc ಗೆ ಸೀಮಿತ ಆಗದೆ ರಾಯಲ್ ಎನ್ಫೀಲ್ಡ್ ಗಳಲ್ಲಿ 650 ಕಾಂಟಿನೆಂಟಲ್ GT ಇಂಟ್ರೊಡ್ಯೂಸ್ ಮಾಡ್ತಾರೆ. ಬರೀ ಬೈಕ್ ಮಾರಿದ್ರೆ ಸಾಲಲ್ಲ ಅಂತ ರಾಯಲ್ ಎನ್ಫೀಲ್ಡ್ ಅವರು ಜಾಕೆಟ್ನ, ಹೆಲ್ಮೆಟ್ನ, ರೈಡಿಂಗ್ ಗೇರ್ಸ್ನ,
ಗ್ಲೌಸ್ ನ ಇನ್ನು ಬೇರೆ ಬೇರೆ ರೈಡಿಂಗ್ ಎಕ್ವಿಪ್ಮೆಂಟ್ ಎಲ್ಲ ಕೂಡ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದ್ರಿಂದ ರಾಯಲ್ ಎನ್ಫೀಲ್ಡ್ ಮತ್ತೆ ಫೀಲ್ಡ್ ಬ್ರ್ಯಾಂಡ್ ಆಗುತ್ತೆ. ಇವತ್ತು ಮಾರ್ಕೆಟ್ ಅಲ್ಲಿ ಕೂಡ ನಂಬರ್ 1 ಆಗಿದೆ. ಹೀಗೆ ಸೋಲ್ತಿರುವಂತ ಬಿಸ್ನೆಸ್ ನ ಮತ್ತೆ ನಂಬರ್ 1 ಆಗಿ ಮಾಡಬಹುದು. ಆದ್ರೆ ಅದಕ್ಕೆ ಬುದ್ಧಿ ಬೇಕಾಗುತ್ತೆ, ಮಾರ್ಕೆಟ್ ನಾಲೆಜ್ ಬೇಕಾಗುತ್ತೆ, ಜನರ ಫೀಲ್ಸ್ ಗೊತ್ತಿರಬೇಕು ಅಂಡ್ ಜನರಿಗೆ ಏನ್ ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅರ್ಧ ಬಿಸ್ನೆಸ್ ಗೆದ್ದಂಗೆ. ಇದರ ಜೊತೆಗೆ ಕ್ವಾಲಿಟಿ, ಕ್ವಾಂಟಿಟಿ, ಕಾಂಪಿಟೇಷನ್, ಐಡಿಯಾಸ್, ಪ್ರಮೋಷನ್ ಈ ತರ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಕೂಡ ಈಸಿಯಾಗಿ ಫೇಸ್ ಮಾಡಬಹುದು. ಯಾಕೆ ಅಂದ್ರೆ ಆಗ ಜನ ನಮ್ಮ ಕಡೆ ಇರ್ತಾರೆ. ಅದನ್ನೇ ರಾಯಲ್ ಎನ್ಫೀಲ್ಡ್ ಅವರು ಕೂಡ ಮಾಡಿದ್ದು ಅಂಡ್ ಅದರಿಂದಾನೇ ಕೂಡ ಅವ್ರು ಗೆದ್ದಿದ್ದು. ಡಬ್ಬವಾಲಗಳು ಬಾಕ್ಸ್ ನ ಪಿಕ್ ಅಂಡ್ ಡ್ರಾಪ್ ಮಾಡುವಂತ ಸರ್ವಿಸ್ ಜೊತೆಗೆ ಅವರೇ ಅಡುಗೆ ಮಾಡಿ ಡೆಲಿವರಿ ಮಾಡೋ ಯೋಜನೆ ಏನಾದ್ರು ಮಾಡಿದ್ರೆ ಅವ್ರ ಮನೆಯವ್ರಿಗೂ ಕೆಲಸ ಸಿಗ್ತಾ ಇತ್ತು. ಡಬ್ಬವಾಲಗಳ ಮಾರ್ಕೆಟ್ ಇನ್ನು ಎಕ್ಸ್ಪ್ಯಾಂಡ್ ಆಗ್ತಾ ಇತ್ತು. ಸೊ ಯಾವುದೇ ಬಿಸ್ನೆಸ್ ನಿಲ್ದೆ ನಡಿಬೇಕು ಅಂದ್ರೆ ಬಿಸ್ನೆಸ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು ಜನರಿಗೆ ಏನ್ ಬೇಕೋ ಆ ಸರ್ವಿಸ್ ನ ಪ್ರೊವೈಡ್ ಮಾಡಬೇಕು. ಜೊತೆಗೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ ಬಿಸ್ನೆಸ್ ನ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ಇಲ್ಲಾಂದ್ರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಕೋರ್ಸ್ಕೊಳ್ಬೇಕು ಅಂದ್ರೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿ ಇರುವಂತ ಮೆಂಟರ್ಸ್ ನಿಮಗೆ ಕಂಪ್ಲೀಟ್ ನಾಲೆಜ್ ನ ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರತ್ರನೂ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.